ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ಸೊ ನೀವು 300 rupees ಪೇ ಮಾಡಿದ್ರೆ ರಿಲೇಶನ್ಶಿಪ್, ಕರಿಯರ್, ಮ್ಯಾರೇಜ್, ಮದುವೆ ಅಂಡ್ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಎಕ್ಸ್ ಪರ್ಸನ್ ಬಗ್ಗೆ, ನಿಮ್ಮ ಲೈಫಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಸೊ ನೀವು 300 rupees ಪೇ ಮಾಡಿ ನಿಮ್ಮೆಲ್ಲ ಒಂದು ಪ್ರಾಬ್ಲಮ್ಸ್ ನ ನಮ್ಮ ಹತ್ರ ಹೇಳ್ಕೊಂಡು ಅದ್ರ ಪ್ರಕಾರವಾಗಿ ನೀವು ಗೈಡೆನ್ಸ್ ನ ಪಡ್ಕೊಬಹುದು. ಅಂಡ್ ನಿಮ್ಮ ರೀಡಿಂಗ್ಸ್ ಏನಾದ್ರು ಪಾಸಿಟಿವ್ ಆಗಿ ಬಂದ್ರೆ ಡೆಫಿನೆಟ್ಲಿ ರೆಮಿಡೀಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು 300 rupees ಆಫರ್ ಬಂದು ಜಸ್ಟ್ ಮೇ 20th ಒಳಗಡೆ ಮಾತ್ರ ಇರುತ್ತೆ. ನೀವು ಆಫ್ಟರ್ ಮೇ 20th ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದ್ರೆ 300 rupees ಪ್ಯಾಕೇಜ್ ಅನ್ನೋದು ಎಕ್ಸ್ಪೈರಿ ಆಗತ್ತೆ. ಸೊ ಮೇ 20th ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತೀರಾ ಎಲ್ಲರಿಗೂ ನಮ್ ಕಡೆಯಿಂದ ಜಸ್ಟ್ ಫಾರ್ 300 rupeesಗೆ ರೀಡಿಂಗ್ ಸಿಗ್ತಾ ಇದೆ. ರೀಡಿಂಗ್ ಅವೈಲಬಲ್ ಇದೆ. ಸೊ ನೀವು ಯಾವಾಗ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಮಾತಾಡ್ಬೇಕು, ಇಷ್ಟು ಕ್ವಶನ್ ಕೇಳ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನಮ್ಮ ಹತ್ರ ರೀಡಿಂಗ್ಸ್ ನ ಪಡ್ಕೊಬಹುದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಗಮನವಿಟ್ಟು ಕೇಳಿ. ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಲ್ರೆಡಿ ನಿಮ್ಮಿಂದ ದೂರ ಆಗಿದ್ದಾರೆ, ಸಪರೇಟ್ ಆಗಿದ್ದಾರೆ, ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದು ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಅಂದ್ರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆಗಿದ್ದಾರೆ, ಮತ್ತೊಬ್ಬ ವ್ಯಕ್ತಿನ ಅವ್ರು ಇಷ್ಟಪಟ್ಟು ಬೇರೆಯವ್ರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ಮಾತ್ರ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ಈ ಒಂದು ವ್ಯಕ್ತಿ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಹೊರತುಪಡಿಸಿ ಒಂದು ವ್ಯಕ್ತಿಯ ಜೊತೆ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ, ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಈ ಒಂದು ವ್ಯಕ್ತಿಯ ಸಂಬಂಧ ಇದೆ ಅಂತ ಅಂದ್ರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಕೊನೆ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತಹ ನಿಮ್ಮ ಪಾರ್ಟ್ನರ್ ಅವರ ಮನಸ್ಥಿತಿ ಯಾವ ತರ ಇದೆ ಅನ್ನೋದ್ರ ಕುರಿತಾಗಿ ಒಂದು ವಿಡಿಯೋ ಇದೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತಾ, ಮನಸ್ಥಿತಿ ಯಾವ ತರ ಇದೆ ನಿಮ್ಮ ಪಾರ್ಟ್ನರ್ದು ಮತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವರದ್ದು ಅಂತ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು 3 of Wands ಇದೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ 3 of Wands ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ 4 of Wands ಅಂಡ್ ಮೂನ್ ಕಾರ್ಡ್ ಇದೆ. ಓಕೆ, ಅಂಡ್ ಐ ಹ್ಯಾವ್ ಡೆತ್ ಕಾರ್ಡ್, ಚಾರಿಯಟ್, 4 of Pentacles and 6 of Swords and I have a Knight of Wands. Okay. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತಾ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಈ ಒಂದು ಸಂಬಂಧದಲ್ಲಿ ಯಾವುದೇ ರೀತಿ ಅವರಿಗೆ ಮೊದ್ಲಿನಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕೆಂತಂದ್ರೆ ಮೇ ಬಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತಹ ವ್ಯಕ್ತಿ ಏನಿದ್ದಾರೆ ನಿಮ್ಮ ಪಾರ್ಟ್ನರ್ ಮೇಲೆ ಯಾವುದೇ ರೀತಿ ಅವರು ಇಂಟ್ರೆಸ್ಟ್ ನ ತೋರಿಸ್ತಾ ಇಲ್ಲ, ಪ್ರೀತಿ ತೋರಿಸ್ತಾ ಇಲ್ಲ, ಕಾಳಜಿ ತೋರಿಸ್ತಾ ಇಲ್ಲ. ಸೊ ನಿಮ್ಮ ವ್ಯಕ್ತಿನ ಬೇಕಾಬಿಟ್ಟಿ ನೋಡ್ಕೋತಾ ಇದಾರೆ, ಬೇಕಾಬಿಟ್ಟಿಯಾಗಿ ಅವ್ರಿಗೆ ಇಷ್ಟ ಬಂದಂಗೆ ನಿಮ್ಮ ವ್ಯಕ್ತಿನ ನಡೆಸ್ಕೋತಾ ಇದಾರೆ. ಸೊ ಮೇ ಬಿ ಅವ್ರಿಗೆ ಫೀಲ್ ಆಗ್ತಾ ಇದೆ, ಸೊ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಆಚೆಗೆ ಬರಬೇಕು, ಈ ಒಂದು ವ್ಯಕ್ತಿ ನಾನು ಅನ್ಕೊಂಡಷ್ಟು ಸುಲಭ ಇಲ್ಲ, ಈ ಒಂದು ವ್ಯಕ್ತಿಯ ಮೆಂಟಾಲಿಟಿನೇ ಬೇರೆ ಇದೆ. ಸೊ ಈ ಒಂದು ವ್ಯಕ್ತಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಗೌರವ ಇಲ್ಲ, ಕಾಳಜಿ ಇಲ್ಲ. ಸೊ ಮೊದಲಿನಷ್ಟು ಇವರು ನನ್ನ ಮೇಲೆ ಒಡನಾಟನ ಇಟ್ಕೊಂಡಿಲ್ಲ, ಇದೆಲ್ಲಾನು ಕೂಡ ಆರ್ಟಿಫಿಷಿಯಲ್ ಪ್ರೀತಿ. ಈ ಒಂದು ವ್ಯಕ್ತಿ ನನ್ನ ನಿಜವಾಗ್ಲೂ ಇಷ್ಟಪಟ್ಟಿಲ್ಲ, ಸೊ ಜಸ್ಟ್ ಅಟ್ರಾಕ್ಷನ್ಗೋಸ್ಕರ ಇವ್ರು ನನ್ನ ಜೊತೆಗಿದ್ದಾರೆ, ಇದೆಲ್ಲ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಮೇ ಬಿ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ವ್ಯಕ್ತಿಯ ಜೊತೆಗೆ ನಿಷ್ಠುರವಾಗಿ ನಡ್ಕೋತಾ ಇರ್ಬೋದು. ಯಾಕೆಂತಂದ್ರೆ ನಿಮ್ಮ ವ್ಯಕ್ತಿಯ ಮೆಂಟಾಲಿಟಿ ಏನಂತಂದ್ರೆ ನಿಷ್ಕಲ್ಮಶವಾಗಿ ಆ ಒಂದು ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದ್ರು. ಬಟ್ ಇವಾಗ ಡೇ ಬೈ ಡೇ ಕಳಿತಾ ನಿಮ್ಮ ವ್ಯಕ್ತಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಬರ್ಡನ್ ಆಗ್ತಾ ಇದೆ. ಯಾವಾಗ ಈ ಒಂದು ಕನೆಕ್ಷನ್ ನ ಬಿಟ್ಟು ಬರ್ತೀನಿ, ಯಾವಾಗ ಈ ಒಂದು ವ್ಯಕ್ತಿಯಿಂದ ನಾನು ದೂರ ಹೋಗ್ತೀನಿ. ಅಂಡ್ ಈ ಒಂದು ವ್ಯಕ್ತಿ ಆಕ್ಚುಲಿ ಪ್ಲಾನ್ ಮಾಡ್ತಿದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಚೆಗೆ ಬರೋದಿಕ್ಕೆ. ಯಾಕಂತಂದ್ರೆ ನಂಗೆ ಮೂನ್ ಎನರ್ಜೀಸ್ ಇದೆ. ಸೊ ಇನ್ನು ನಿಮ್ಮ ವ್ಯಕ್ತಿ ಈ ಒಂದು ವ್ಯಕ್ತಿ ಜೊತೆಗೆ ಇರೋದಿಕ್ಕೆ ಆಗೋದಿಲ್ಲ
ಅನ್ನೋ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ತುಂಬಾ ಟೈಮ್ ಕೊಡ್ತಾ ಇದ್ರು, ಇವ್ರ ಜೊತೆನೆ ಇರ್ತಾ ಇದ್ರು. ಬಟ್ ಇವಾಗ ಇವ್ರ ಪ್ರೀತಿ ಸಿಗಬೇಕು ಅಂತಾನೆ ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿಯ ಜೊತೆಗೆ ಬಂದ್ರು. ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ಹತ್ರ ಸರಿಯಾಗಿ ನಡ್ಕೊಂತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ. ಇವ್ರಿಗೆ ಇಷ್ಟ ಇದ್ರೆ ಮಾತ್ರ ನಿಮ್ಮ ವ್ಯಕ್ತಿ ಹತ್ರ ಬರ್ತಾರೆ, ಮಾತಾಡ್ತಿದ್ದಾರೆ. ಇವರಿಂದ ಏನಾದ್ರೂ ಅಡ್ವಾಂಟೇಜ್ ಇದೆ, ಇವರಿಂದ ಈ ಕೆಲಸ ಆಗತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಈ ಒಂದು ವ್ಯಕ್ತಿ ಜೊತೆಗೆ ಬರ್ತಿದ್ದಾರೆ. ಬಿಟ್ರೆ ಮನಸ್ಸು ಪೂರ್ವಕವಾಗಿ ಈ ಒಂದು ಪ್ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ಗೆ ಸರೆಂಡರ್ ಆಗಿಲ್ಲ ಅನ್ನೋದು ನಂಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ನಿಮ್ಮ ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ, ಸೊ ನಾನ್ ಮೋಸ ಹೋಗ್ಬಿಟ್ಟೆ, ನನಗ್ ಮೋಸ ನಡೀತಾ ಇದೆ, ಮೋಸ ಆಗ್ತಾ ಇದೆ ಅಂತ. ಯಾಕಂತಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಒಳಗಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ನಡೀತಿರ್ಬೋದು. ಮೇ ಬಿ ಈ ಒಂದು ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗ್ತಿರ್ಬೋದು, ಬೇರೆಯವ್ರಿಗೋಸ್ಕರ ನಿಮ್ಮ ವ್ಯಕ್ತಿನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಿಮಗ್ ಹೆಂಗೆ ನೆಗ್ಲೆಕ್ಟ್ ಮಾಡಿ, ನಿಮ್ಮನ್ನ ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ ನಿಮ್ಮಿಂದ ಸಪರೇಟ್ ಆದ್ರೋ ಅದೇ ರೀತಿ ನಿಮ್ಮ ಪಾರ್ಟ್ನರ್ಗೂ ಕೂಡ ಇದಾಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಏನಿದ್ದಾರೆ ಆ ಒಂದು ಸಂಬಂಧದಲ್ಲಿ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಸುಖ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ನಿಮ್ಮ ವ್ಯಕ್ತಿ ಅನ್ಹ್ಯಾಪಿ ಆಗಿದ್ದಾರೆ. ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾನು ಎಷ್ಟು ಫೂಲಿಶ್ ಆಗಿ ನಿರ್ಧಾರ ತಗೊಂಡೆ, ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ ತಗೊಂಡೆ, ನನ್ನ ವ್ಯಕ್ತಿನ ಬಿಡಬಾರ್ದಾಗಿತ್ತು, ಈ ಒಂದು ವ್ಯಕ್ತಿಗೋಸ್ಕರ ನಾನು ಎಲ್ಲಾನು ಬಿಟ್ಟು ಬಂದೆ, ಈ ಒಂದು ವ್ಯಕ್ತಿ ಕಡೆಯಿಂದ ನನಗೇನು ಸಿಗ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿನ ನಾನು ಬಿಡಕ್ ಆಗಲ್ಲ, ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇರ್ಬೇಕಾ ಬೇಡವಾ ಅಂತ ಅನ್ಕೊಂಡು ಈ ಒಂದು ವ್ಯಕ್ತಿ ಪ್ರೀತಿನಲ್ಲಿ ಓಕೆ ಇವ್ರ ಮೇಲೆ ಪ್ರೀತಿ ಬರ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಇವ್ರ ಹತ್ರ ಇವ್ರು ಹೋಗ್ತಿದ್ದಾರೆ. ಇಲ್ಲ ಇವ್ರಿಗೆಲ್ಲಾನು ಸರಿ ಮಾಡ್ಕೊಳ್ಳೋಣ, ಮಾತಾಡೋಣ, ಎಲ್ಲಾನು ಬಗ್ಗೆ ಹರಿಸ್ಕೊಳ್ಳೋಣ ಅಂತ ಈ ಒಂದು ವ್ಯಕ್ತಿ ಎಷ್ಟೇ ಟ್ರೈ ಮಾಡ್ತಾ ಇದ್ರು ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಯಾರಿದ್ದಾರೆ, ಯಾರ ಜೊತೆಗೆ ನಿಮ್ಮ ವ್ಯಕ್ತಿ ಇದ್ದಾರೆ, ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ಗೆ ಯಾವುದೇ ರೀತಿ ಕೇರೆ ಮಾಡ್ತಾ ಇಲ್ಲ. ಮೇ ಬಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಮಾಡ್ತಾ ಓವರ್ ಥಿಂಕ್ ಮಾಡ್ತಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು, ತುಂಬಾ ವೀಕ್ ಆಗ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ನಿಮ್ಮ ವ್ಯಕ್ತಿನ ಅವರು ಚೆನ್ನಾಗಿ ನೋಡ್ಕೋತಾ ಇಲ್ಲ, ವಿಚಾರಿಸ್ಕೊಳ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ನೋಡ್ಕೋತಾ ಇದ್ದಾರೆ. ಹೆಲ್ತ್ ಇಶ್ಯೂಸ್ ಆಗಿದ್ರು ಕೂಡ ಏನಾಗಿದೆ, ತಿಂದ್ರ, ಏನ್ ಮಾಡ್ಕೊಂಡಿದ್ರ, ಏನು ಕೂಡ ಇವರು ಕೇಳ್ತಾರೆ. ಮೇ ಬಿ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ತುಂಬಾನೇ ಅನಿಸ್ತಾ ಇದೆ, ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿದೆ, ತುಂಬಾನೇ ಈ ಒಂದು ವ್ಯಕ್ತಿಗೆ ನೋವು ಕೊಟ್ಟು ಈ ಒಂದು ವ್ಯಕ್ತಿಗೆ ನಾನು ಹರ್ಟ್ ಮಾಡಿದೀನಿ, ಈ ಒಂದು ಕರ್ಮ ನನಗೆ ತಟ್ಟುತ್ತಾ ಇದೆ, ಅದಕ್ಕೆ ನಾನು ಇವತ್ತು ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ. ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಸೊ ನೈಟ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಆಚೆಗೆ ಬಂದು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಯಾಕಂತಂದ್ರೆ ಒಂದು ಚಾನ್ಸ್ ಕೊಡಿ, ನಾನು ನನ್ನ ಎಲ್ಲಾ ತಪ್ಪುಗಳನ್ನ ತಿಳ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಮತ್ತೊಂದು ಅವಕಾಶ ಕೊಟ್ರೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಮೋಸ ಮಾಡಲ್ಲ, ಕಾಳಜಿಯಿಂದ ನೋಡ್ಕೋತೀನಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಟಯರ್ಡ್ ಆಗ್ತಾ ಇದೆ, ತುಂಬಾನೇ ಅವ್ರಿಗೆ ಅನಿಸ್ತಾ ಇದೆ ನಾನು ಇವತ್ತು ಇಷ್ಟು ದಿನಗಳ ಕಾಲ ಸುಮ್ನಿದ್ದೆ, ಬಟ್ ಇನ್ನು ನಾನು ಸುಮ್ನೆ ಇರಕ್ಕಾಗಲ್ಲ, ಇವ್ರ ಜೊತೆಗೆ ನಾನು ಆಕ್ಚುಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಬಟ್ ಈ ಒಂದು ವ್ಯಕ್ತಿನ ನಾನು ಬಿಡಬೇಕು, ನನ್ನ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬಂದು ನನ್ನ ರಿಯಲ್ ಪಾರ್ಟ್ನರ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಹತ್ರ ಹೋಗೋದೇ ಉತ್ತಮ. ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ಹತ್ರ ನನಗೇನು ಸಿಗ್ತಾ ಇಲ್ಲ. ಈ ಒಂದು ವ್ಯಕ್ತಿನೂ ಕೂಡ ಪ್ರೀತಿಗೋಸ್ಕರನೇ ಹೋದವರು, ಬಟ್ ಈ ಒಂದು ವ್ಯಕ್ತಿ ಇವರ ಪ್ರೀತಿನ ನೋಡಿ ಬಂದಿಲ್ಲ. ಇವರ ದುಡ್ಡಾಗಿರ್ಬೋದು, ಇವರ ಜೊತೆಗೆ ಎಲ್ಲಾ ರೀತಿಯಿಂದನೂ ಎಲ್ಲಾನು ನಿಮ್ಮ ವ್ಯಕ್ತಿಯಿಂದ ಎಲ್ಪ್ ತಗೊಂಡ್ರು, ಅಡ್ವಾಂಟೇಜ್ ಮಾಡ್ಕೊಂಡ್ರು, ಎಲ್ಲಾರ ಕಾಂಟ್ಯಾಕ್ಟ್ ಈ ಒಂದು ವ್ಯಕ್ತಿಗೆ ಪಡ್ಕೊಂಡ್ರು. ಬಟ್ ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗೆ ನಿಮ್ಮ ಪರ್ಸನ್ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ, ಪ್ರೀತಿ ಇಲ್ಲ, ಎಲ್ಲಾ ರೀತಿಯಿಂದನೂ ನಿಮ್ಮ ವ್ಯಕ್ತಿನ ಅವಾಯ್ಡ್ ಮಾಡ್ತಿರ್ಬೋದು. ಮೇ ಬಿ ಅವರು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ನ ಆ ಒಂದು ವ್ಯಕ್ತಿ ಬ್ಲಾಕ್ ಮಾಡಿರ್ಬೋದು. ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಮೆಂಟಲಿ ಟಯರ್ಡ್ ಆಗ್ತಿದ್ದಾರೆ. ಯಾಕೆ ಅಂತ ಅಂದ್ರೆ ಈ ಒಂದು ಸಿಚುಯೇಷನ್ ಯಾಕೆ ನಾನು ಈ ತರ ಬಂತು, ಈ ಒಂದು ವ್ಯಕ್ತಿನ ನಾನು ಯಾಕೆ ನಂಬದೆ ಅಂತ ಡಮ್ ಆಗಿ ಒಂದು ವ್ಯಕ್ತಿನ ನಂಬೋ ಅವಶ್ಯಕತೆ ನನಗೆ ಇರ್ಲಿಲ್ಲ. ಬಟ್ ನನ್ನ ಪ್ರೀತಿನಲ್ಲಿ ನಾನು ಸಂತೋಷವಾಗಿ ಇದ್ದೆ, ಬಟ್ ಈ ಒಂದು ವ್ಯಕ್ತಿಗೋಸ್ಕರ ಇವರಲ್ಲಿ ನನ್ನ ಖುಷಿ ಸಿಕ್ಕಿಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿಯಿಂದ ಬಂದ್ರೆ ಈ ಒಂದು ವ್ಯಕ್ತಿನೂ ಕೂಡ ನನಗೆ ಪ್ರೀತಿ ಕೊಡ್ತಾ ಇಲ್ಲ, ಈ ಒಂದು ವ್ಯಕ್ತಿನೂ ಕೂಡ ನನ್ನ ಒಂದು ಪ್ರೀತಿನಲ್ಲಿ ಅಡ್ವಾಂಟೇಜ್ ತಗೊಂಡ್ರು. ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಫೇಕ್ ಪ್ರೀತಿ ಯಾವುದು, ನಿಜವಾದ ಪ್ರೀತಿ ಯಾವುದು, ಅಟ್ರಾಕ್ಷನ್ ಏನು, ಇನ್ಫ್ಯಾಕ್ಚುಯೇಷನ್ ಏನು, ನಿಜವಾದ ಪ್ರೀತಿ ಹೇಗಿರುತ್ತೆ, ನಿಜವಾದ ಸಂಬಂಧದಲ್ಲಿ ಯಾವ ತರ ಇರುತ್ತೆ, ಅದೆಲ್ಲಾನು ಕೂಡ ಡಿಫ್ರೆನ್ಶಿಯೇಟ್ ಮಾಡ್ತಾ ಮಾಡ್ತಾ ನಿಮ್ಮ ಪ್ರೀತಿನೇ ಆ ಒಂದು ವ್ಯಕ್ತಿಗೆ ಮನಸ್ಸಿಗೆ ನಾಟಿರುವಂತ ಪ್ರೀತಿ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗಿ ಇವಾಗ ನೀವನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ವಿತಿನ್ 2-3 ವೀಕ್ಸ್, 2-3 ಮಂತ್ಸ್ ಅಥವಾ ಆಲ್ಮೋಸ್ಟ್ 1-3 ಮಂತ್ಸ್ ಒಳಗಡೆ
ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ನೀವು ಅವ್ರನ್ನ ಮತ್ತೆ ಅಕ್ಸೆಪ್ಟ್ ಮಾಡಬಹುದಾ? ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಂತ ವ್ಯಕ್ತಿನ ಮತ್ತೆ ನಂಬೋದು, ಅವ್ರು ನಮಗ್ ಮತ್ತೆ ಮೋಸ ಮಾಡಲ್ವಾ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಬಹುದು. ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದೆ ನಿಮ್ಮ ವ್ಯಕ್ತಿಗೆ ಪಾಠ ಕಲಿಸೋದಕ್ಕೆ ಬಂದಂತ ಒಂದು ಪ್ರೀತಿ ಬಿಟ್ರೆ ಆ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಅವರ ಋಣ ಏನು ಇರಲಿಲ್ಲ. ಇದೆಲ್ಲಾನು ಕೂಡ ಕಾರ್ಮಿಕ್ ಅಂತ ಹೇಳ್ತೀವಿ. ನಿಮ್ಮ ವ್ಯಕ್ತಿಗೆ ಅವ್ರ ಲೈಫ್ ಅಲ್ಲಿ ನಡಿಬೇಕಾಗಿತ್ತು, ನಡೀತಾ ಇದೆ, ಆಗಿದೆ. ಸೊ ಕಾರ್ಮಿಕ್ ಸೈಕಲ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ರು. ಸೊ ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ ಆಚೆಗೆ ಬರ್ತಿದ್ದಾರೆ. ಮುಂದೆ ಬರುವಂತಹ ದಿನಗಳಲ್ಲಿ ಆಲ್ಮೋಸ್ಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮೊದ್ಲಿನ ತರ ಆಗ್ತಾರೆ. ಮೊದ್ಲಿನ ತರ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ. ಸೊ ನಿಜವಾದ ಪ್ರೀತಿ ಎಲ್ಲಿ ಇರುತ್ತೆ ಅಲ್ಲಿ ಪ್ರೀತಿ ಅವತ್ತಿಗೂ ಸೋಲಕ್ಕೆ ಚಾನ್ಸೇ ಇಲ್ಲ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ ಜೊತೆಗೆ ಮೊದ್ಲಿನ ತರ ನೀವು ಯಾವ ತರ ಆಸೆ ಪಡ್ತಾ ಇದ್ರಲ್ವಾ. ಸೊ ಮೇ ಬಿ ನೀವು ತುಂಬಾನೇ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿದ್ರಾ, ಸ್ಯಾಕ್ರಿಫೈಸ್ ಮಾಡಿದ್ರಾ, ಕಾಂಪ್ರಮೈಸ್ ಮಾಡ್ಕೊಂಡಿದ್ರಾ. ಸೊ ಈ ಒಂದು ವ್ಯಕ್ತಿಗೋಸ್ಕರ ಮಾಡಿರುವಂತ ವ್ರತಗಳೇ ಇಲ್ಲ, ಎಲ್ಲಾನು ಮಾಡಿದಿರಾ. ಸೊ ಇದೆಲ್ಲಾನು ನೋಡ್ತಾ ನೋಡ್ತಾ ನಿಮ್ಮ ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ, ಇಲ್ಲ ನನ್ನ ವ್ಯಕ್ತಿನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಸೊ ಈ ಒಂದು ವ್ಯಕ್ತಿನ ನನ್ನ ಒಂದು ಸರ್ವಸ್ವ. ಸೊ ಈ ಒಂದು ವ್ಯಕ್ತಿ ಬಗ್ಗೆ ನಾನು ಅಷ್ಟು ನಿಷ್ಠೂರವಾಗಿ ಮಾಡ್ಕೊಂಡೆ, ಇಷ್ಟೊಂದೆಲ್ಲ ನಾನು ಹಗುರವಾಗಿ ತಗೊಂಡೆ ಇವ್ರನ್ನ. ಬಟ್ ಇವಾಗ ಅರ್ಥ ಆಗ್ತಾ ಇದೆ ನನಗೆ ಯಾರು ಹೆಂಗೆ ಅಂತ. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಇವರೇ ನನ್ನ ನಿಜವಾದ ಪ್ರೀತಿ, ಪ್ರೇಮ ಎಲ್ಲವೂ ಕೂಡ ಇವರೇ ಆಗಿದ್ದಾರೆ. ಸೊ ಈ ಒಂದು ವ್ಯಕ್ತಿ ಏನಿದೆ ಇದೆಲ್ಲ ಜಸ್ಟ್ ಫಾರ್ ಅಟ್ರಾಕ್ಷನ್. ನಾನು ಅದನ್ನ ಪ್ರೀತಿ ಅಂತ ಅನ್ಕೊಂಡು ಇವರ ಒಂದು ಪ್ರೀತಿನ ಅಕ್ಸೆಪ್ಟ್ ಮಾಡಿದೆ, ದೊಡ್ಡ ತಪ್ಪು ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ರಿಯಲೈಸೇಷನ್ ಆದಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಇರೋದ್ರಿಂದ ಇವಾಗ ನೀವು ಬೇಕು ಒಂದು ಚಾನ್ಸ್ ಕೊಡ್ತೀರಾ ಅಂತ ಹೇಳಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ. ಸೊ ಇದಾಗಿತ್ತು ನಿಮ್ಮ ಥರ್ಡ್ ಪಾರ್ಟಿ ಸಿಚುಯೇಷನ್. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತೆ. ಸೊ ನೀವು ಅನ್ಕೊಂಡಿದ್ದೆಲ್ಲ ನಿಮ್ಮ ಡಿಸೈರ್ಸ್ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳ್ತಾ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ನ ಕೊಡ್ತಾ ಇದೀವಿ. ಸೊ 300 rupeesಗೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.